ಫ್ರೆಂಡ್ಸ್, ರೀಸೆಂಟಾಗಿ ನಾವು ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅದು ಕನೆಕ್ಟೆಡ್ ಆಗಿ 1 or 2 ಪರ್ಸನ್ಸ್ ಒಪಿನಿಯನ್ ಅಬೌಟ್ ಟೀಚರ್ಸ್ ಹಾಕಿದ್ದೀನಿ. ದಯವಿಟ್ಟು ಕೇಳಿ ಎಂಜಾಯ್ ಮಾಡಿ. ಶಿಕ್ಷಕ ಕನ್ನಡದಲ್ಲಿ 3 ಅಕ್ಷರ. ಶಿಕ್ಷಕ, ಶಿಕ್ಷಕಿ 3 ಅಕ್ಷರ. ಶಿಕ್ಷಕಿ ಹಾಗಂದರೇನು? ಶಿವಸ್ವರೂಪನಾಗಿ ಕ್ಷಮಾಗುಣದಿಂದ ಕಲಿಸುವವನು ಶಿಕ್ಷಕ. ಅವನು ಜಾಣ್ಮೆ ಇದ್ದರೆ ಸಾಲದು, ಅವನಿಗೆ ತಾಳ್ಮೆ ಇರಬೇಕು. ಅದಕ್ಕೆ ನೋಡಿ, ಒಂದು ಉದಾಹರಣೆ ಇದೆ. ಶಾಲೆಯಲ್ಲಿ ಆತುರಾತುರವಾಗಿ ಅವನು ಪಾಠ ಮಾಡಿ ಟೆಸ್ಟ್ ಮಾಡಿದ್ದೇ ಆದರೆ ವಿದ್ಯಾರ್ಥಿಗಳ ಮುಂದೆ ಅಪಹಾಸ್ಯಕ್ಕೀಡಾಗುತ್ತಾನೆ. ಆದ್ದರಿಂದ ಹರಿತ, ತ್ವರಿತ, ನುರಿತ 3 ಪದಗಳು ಅವನ ಎದೆಯಲ್ಲಿ ಹಾಸುಹೊಕ್ಕಾಗಿರಬೇಕು. ಒಮ್ಮೆ ಅಂದ ಹುಡುಗರಿಗೆ, ಈ ಶಾಲೆಯಲ್ಲಿ ಯಾರು ದಡ್ಡ ಎದ್ದು ನಿಂತ್ಕೊಳ್ಳೋ ಅಂದ. ಒಬ್ಬ ಹುಡುಗ ಎದ್ದು ನಿಂತ್ಕೊಂಬಿಟ್ಟ. ನೀನು ಯಾಕೋ ಎದ್ದು ನಿಂತ್ಕೊಂಡೆ? ಅವರೆಲ್ಲ ಕೂತಿರ್ಬೇಕಾದ್ರೆ ಅವನಂದ, ಸರ್ ನೀವು ನಿಂತ್ಕೊಂಡಿದ್ದೀರಲ್ಲ ಸರ್, ನಿಮ್ಮನ್ನು ದಡ್ಡ ಅಂತ ನಾನು ನಿಂತ್ಕೊಂಡೆ ಅಂದ. ಅದರಿಂದ ಮಾಸ್ತರು ಯಾವತ್ತೂ ಕಲಿಸ್ತಕ್ಕಂಥವನು ಕಲಿಯುವವನ ಜೊತೆ ಕಲಿಬೇಕೇ ಹೊರತು ಕಲ್ತಿದೆ ಅಂತೇಳೆಲ್ಲ ಕಲ್ಸಕ್ಕೆ ಹೋದರೆ ಕಲಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಒನ್ಸ್ ಎ ಟೀಚರ್ ಆಲ್ವೇಸ್ ಎ ಟೀಚರ್. ಟ್ರೀ ಇಸ್ ಅ ಪೊಯಿಟ್ರಿ, ಟ್ರೀ ಇಸ್ ಎ ಟೀಚರ್. ಟೀಚರ್ ಬಿಕಮಿಂಗ್ ಎ ಚೀಟರ್, ನೋ ಫ್ಯೂಚರ್. ಟೀಚರ್ TESCHER ಮೀನ್ಸ್ ವಾಟ್? ಟಾಲರೆನ್ಸ್, ತಾಳ್ಮೆ. ಎಲೋಕ್ವೆನ್ಸ್, ವಾಗ್ಮಿತೆ. ಆ್ಯಕ್ಟಿವ್ನೆಸ್, ಚುರುಕುತನ. ಕಾಲಿಗ್ರಾಫರ್, ಮುದ್ದಾದ ಬರವಣಿಗೆ. ಹೈ ಮೈಂಡೆಡ್ ಥಿಂಕಿಂಗ್, ಉದಾತ್ತ ಸ್ವಭಾವ. ಎಂಬಾಲ್ಡನ್, ಧೈರ್ಯ. ರೂಲರ್, ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ. ಇದು ಇರಬೇಕಾದದ್ದು ಲಕ್ಷಣ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ನಮ್ಮ ಕನ್ನಡದ ಕವಿ ಹೇಳ್ತಾನೆ, ಯಾರ ಹತ್ರ ಅಂದರೆ ಶಿಕ್ಷಕರ ಹತ್ರ ಬೇಡ್ತಾನೆ. ಪ್ರಾಥಮಿಕ ಶಿಕ್ಷಕರೇ ಬೇಡುವೆನು ನಮಿಸಿ, ಮಕ್ಕಳಿಗೆ ಮೊದಲು ಮಾನವತೆ ಕಲಿಸಿ. ಮಾಧ್ಯಮದ ಶಿಕ್ಷಣಕ್ಕೆ ನಂತರವ ಕಳಿಸಿ, ಕಾಲೇಜು ಶಿಕ್ಷಕರ ಹಲ್ಲುಗಳ ಉಳಿಸಿ. ಶಾಲೆಯೇ ದೇವಾಲಯ, ವಿದ್ಯಾರ್ಥಿಗಳೇ ದೇವರು. ಅಧ್ಯಾಪಕನೇ ಪುರೋಹಿತ, ಪಠ್ಯಪುಸ್ತಕಗಳೇ ಪೂಜಾ ದ್ರವ್ಯಗಳು. ಬೋಧನೆಯೇ ಮಂತ್ರ, ಶಾಲೆಯ ಬೆಲ್, ದೇಗುಲ ಗಂಟೆ. ವಿದ್ಯಾರ್ಥಿಗಳ ನಲಿವು ದೈವ ಸಾಕ್ಷಾತ್ಕಾರ, ಪಡೆಯುವ ಸಂಬಳವೇ ದಕ್ಷಿಣೆ. ಆದರೆ ಇವತ್ತು ಆ ಥರದ ಮೌಲ್ಯಯುತವಾದ ಮಾತುಗಳು ಅಪಮೌಲ್ಯವಾಗುತ್ತಿದೆ ಅನ್ನುವುದಕ್ಕಿಂತಲೂ ನಮ್ಮ ಮಾತಿನ ಲಾಸ್ಯದಲ್ಲಿ ಹಾಸ್ಯವೇ ನನ್ನ ಉತ್ತರ. ಸರಿಯಾಗಿ ಪಾಠ ಮಾಡದ ಮಾಸ್ತರೊಬ್ಬರನ್ನು ಕಂಡು ಪೋಷಕನೊಬ್ಬ ಹೀಗಂದ, ನಿನ್ನ ಮನೆ ಹಾಳಾಗಲೆಂದ. ಒಡನೆ ಮಾಸ್ತರಂದ, ಹಾಳಾದರೆ ಹಾಳಾಗಲಿ ಬಿಡು, ನಾನಿರುವುದು ಬಾಡಿಗೆ ಮನೆಯೆಂದ. ಪ್ರಯೋಜನ ಇಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಮುಂದೆ ಮಕ್ಕಳನ್ನು ಸುಸಂಸ್ಕೃತ ನಾಗರಿಕರನ್ನಾಗಿ ರೂಪಿಸುವಂಥ ಹೊಣೆ ನಮ್ಮ ಶಿಕ್ಷಕ ಅನ್ನುವಂತಹ ವೃಂದದ ಮೇಲಿದೆ. ಆ ದೃಷ್ಟಿಯಲ್ಲಿ ನಮ್ಮ ಹುಡುಗರಿಗೆ ಬೋಧನೆ ಮಾಡುವಾಗ ವೇದನೆಯಿಂದ ಪಾಠ ಮಾಡಬಾರದು, ಸಾಧನೆಯ ಕಡೆಗೆ ಮುಖ ಮಾಡಿಸಬೇಕು. ಅದಕ್ಕೆ ನೋಡಿ, ಒಂದು ವಿದ್ಯಾರ್ಥಿಗಳು ಕೂಡ ಹೇಗೆ ಕೇಳ್ತಾರೆ ಅಂದರೆ, ಒಂದು ಪ್ರಶ್ನೆ ಇದೆ ಪುಟಾಣಿ. ತಂದೆ ತಾಯಿಗಳು ನಿಮಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ, ಅದು ತಂದೆ ತಾಯಿಗಳು ಕೊಟ್ಟ ಕಾಣಿಕೆ. ಅದನ್ನು ನೀವು ತಂದೆ ತಾಯಿಗಳಿಂದ ಪಡೆದುಕೊಂಡವರು ತಂದೆ ತಾಯಿಗಳಿಗೆ ಏನು ಕೊಡಬೇಕು ಅನ್ನುವುದಕ್ಕೆ ಉತ್ತರ ಹೇಳ್ತೀರಾ ಅಂದರೆ ಒಂದು ಕ್ಷಣ ನಿಲ್ತಾರೆ, ಉತ್ತರ ಕೊಡೋದಿಲ್ಲ. ಮೆತ್ತಿಗವರು ಸುಂದರವಾದ ರೂಪ ಕೊಟ್ಟಿದ್ದಾರೆ, ಒಪ್ಕೊಳ್ತೀರಾ ಅಂದರೆ ಒಪ್ಕೊಳ್ತೀವಿ, ಅದು ಅವ್ರು ಕೊಟ್ಟ ಕಾಣಿಕೆ. ನೀವೇನು ಕೊಡಬೇಕು ಅಂದರೆ ಮನೆ ಕಟ್ಕೊಡ್ಬೇಕು, ಅದು ಕಟ್ಕೊಡ್ಬೇಕು ಅಲ್ಲ. ನಾನು ಹೇಳಿದೆ, ಸುಂದರವಾದ ರೂಪ ಕೊಟ್ಟಿದ್ದಾರೆ ತಂದೆ ತಾಯಿಗಳು, ಅದು ಅವರ ಕಾಣಿಕೆ. ತಂದೆ ತಾಯಿ ನೀವು ಕೊಡಬೇಕಾದ ಕಾಣಿಕೆ ಯಾವುದಪ್ಪ ಅಂದರೆ ಅವ್ರ ಮುಂದೆ ಸುಂದರವಾದ ಬದುಕು ನಡೆಸಿ, ಅದೇ ನೀವು ಕೊಡುವ ಕಾಣಿಕೆ. ಎದೆ ತೆರೆದ ತಾಯಿ, ಕದಾ ತೆರೆದ ಹೆಂಡತಿ, ಹದ ತಿಳಿದ ಗಂಡ, ಮುದ ಕೊಡುವ ಮಕ್ಕಳು ಎಲ್ಲಿರ್ತಾರೋ ಆ ಮನೆ ಸದಾ ಸುಖವಾಗಿರುತ್ತೆ. ಯಾಕೆ? ಹೊರಲಾರದೆ ಹೊತ್ತು, ಹೆರಲಾರದೆ ಹೆತ್ತು, ಅಳುವುದೆಲ್ಲ ಅತ್ತು, ನಗುವುದೆಲ್ಲ ನುಂಗಿ, ತಿಳಿದಷ್ಟು ತಂಪು ಕೊಡುವ ಚಂದನ ತಾಯಿ ತಂದೆ. ಆದ್ದರಿಂದ ಜೀವನದಲ್ಲಿ ಯಾವತ್ತು ನಿರೀಕ್ಷೆ ಇರಲಿ, ನಿರಾಸೆ ಬೇಡ. ಪರೀಕ್ಷೆ ಇರಲಿ, ಫಜೀತ ಬೇಡ. ಉಪದೇಶವಿರಲಿ, ಉಪದ್ರವ ಬೇಡ. ಬದುಕಿನಲ್ಲಿ ದಾನಗಳಲ್ಲಿ ದಾನ, ಸಮಾಧಾನ. ಕಥೆಗಳಲ್ಲಿ ಕತೆ, ಸಾರ್ಥಕತೆ. ಆದ್ದರಿಂದ ತಂದೆ ತಾಯಿಗಳ ಮುಂದೆ ನೀವು ಯೋಚನೆ ಮಾಡಿ, ನೀವಿನ್ನೇನೂ ಬೇಕಿಲ್ಲ, ಪದ್ಯ ಕೇಳಿ ಹಿಂದೆ ಏನಂತ. ಹೊತ್ತಾರೆ ಎದ್ದಾಗ ರಾತ್ರಿ ಮಲಗುವ ಮುನ್ನ, ನೆನೆ ಮೊದಲು ಬಾಳಿಗೆ ಬೆಳಕ ತಂದವರ, ಅವರಿತ್ತ ದೋಣಿಯಲಿ ನಿತ್ಯ ಪಯಣವು ನಮದು, ನಮಿಸೋಣ ಚರಣಕ್ಕೆ ಮುದ್ದು ರಾಮ. ಯಾಕೆ ಅಂತ ಕೇಳಿದರೆ, ಜನುಮವಿತ್ತವರಾರೋ, ಅನ್ನವಿತ್ತವರಾರೋ, ಅರಿವ ಗುಣ ನಿನಗುಣಿಸಿ ಬಡಿಸಿದವರಾರೋ, ನಿನ ಸುಖ ಸಂಚಯಕ್ಕೆ
ಬೆವರು ಸುರಿದವರಾರೋ ನೀರುಣದ ಸರಮಾಲೆ ಮುದ್ದು ರಾಮ. ಓ ನನಗೆ ಓದಬೇಕಲ್ಲ, ಹತ್ತತೆ ತಲೆಗೆ, ಯಾಕೆ ಹತ್ತಲ್ಲ? ಏನ ನರಿಯದ ಕಂದ ಕಲಿವ ಕಡು ಛಲದಿಂದ ಬರುತ್ತ ವಿದ್ವಾಂಸ ಕೊನೆಗೊಂದು ದಿವಸ ಭ್ರಮರ ಕಲೆ ಹಾಕದಿರೆ ಮಕರಂದ ಬೆಲ್ಲಿಹದು ಕಲಿಕೆಯೇ ಕೌಶಲವೋ ಮುದ್ದು ರಾಮ. ಅದರಿಂದ ಅಸ್ತಿತ್ವ SSLC ಕಲ್ತ್ಕೋಬೇಕು. S ಸಿಂಪತಿ, S ಸರ್ವಿಸ್, L ಲವ್, LC ಕೋಆಪರೇಷನ್. ಇದು ಕಲ್ತ್ಕೊಂಡ್ರೆ ಅವ್ರು MDPS ಕುಟುಂಬಕ್ಕೆ ಸೇರಿದವರಾಗಲ್ಲ. ಇಲ್ಲದಿದ್ದರೆ MDPSಗೆ ಸೇರ್ತಾರೆ. ಏನದು? ಮೆಂಬರ್ ಆಫ್ ದಂಡಪಿಂಡಂ ಸೊಸೈಟಿ.